ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್. ಸೊ ಬನ್ನಿ ಈ ವಿಡಿಯೋನ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಸೊ ನಾನು ವೆಲ್ಕಮ್ ವಿಡಿಯೋ ಏನೋ ಮಾಡಿರಲಿಲ್ಲ, ಸೊ ಇವಾಗ ವೆಲ್ಕಮ್ ವಿಡಿಯೋ ಮಾಡಿ. ಸೊ ಬನ್ನಿ, ಇವಾಗ ಮನೇಲಿದ್ದೀನಿ. ಸೊ ಇವತ್ತು ಕಂಟಿನ್ಯೂ ಮಾಡೋಣ, ಲೆಟ್ಸ್ ಗೋ. ಸೊ ಗೈಸ್, ಇವಾಗ ನಮ್ಮಮ್ಮ ಬೇರೆ ಬೆಂಗಳೂರಿಂದ ಬಂದರು. ಸೊ ಬೆಂಗಳೂರಿಂದ ಏನೇನು ಐಟಮ್ ತಂದಿದ್ದಾರೆ ಅನ್ನೋದು ತೋರಿಸ್ತೀನಿ ನೋಡಿ. ಈ ಕಡೆ ಇಲ್ಲಿ ನೋಡಿ ಗೈಸ್, ಹೋಳಿಗೆ ಇನ್ನೂ ಬಿಸಿ ಇದೆ. ಅವರು ಬೆಂಗಳೂರಿಂದ ಅವರು ನಮ್ಮ ಜಯಲಕ್ಷ್ಮಿ ಆಂಟಿ ಅಂತ ಒಬ್ಬರಿದ್ದಾರೆ. ಸೊ ಅವರು ಇದನ್ನೆಲ್ಲ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ಸೊ ನನ್ನ ವಿಡಿಯೋ ಮುಖಾಂತರ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ನೋಡಿ ಎಷ್ಟು ಐಟಮ್ ಇದಾವೆ ಅಂದರೆ ತಿಂಡಿ ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಅನ್ನ ತಿನ್ಬೇಡ, ಅದನ್ನೇ ತಿನ್ನು. ಸೊ ಇದಾದ್ಮೇಲೆ ಈ ಕಡೆ ರಮ್ ಕೇಕ್ ಕೂಡ ತಂದಿದ್ದಾರೆ. ಸೊ ನಾವು ಹಂಗೆಲ್ಲ ಪ್ರಮೋಷನ್ ಮಾಡಲ್ಲ, ಬೇಡ ಪ್ರಮೋಷನ್ ಯಾವ. ಸೊ ಇದು ರಮ್ ಕೇಕು. ದೆನ್ ಇಲ್ಲಿ ನೋಡಿ ನಮ್ಮ ಅಪ್ಪಾಜಿ, ಏನು ಅನಿಸ್ತದೆ ಅಪ್ಪಾಜಿ ಇಷ್ಟೆಲ್ಲ ಐಟಮ್? ಇನ್ನೂ ಐಟಮ್ ರಿಯಲಿ ಗ್ರೇಟ್, ಇಷ್ಟೆಲ್ಲ ಐಟಮ್ ತಗೊಂಡು ಬಂದಿದ್ದಾರೆ. ಸೊ ಇದು ನಾನು ಆ್ಯಕ್ಚುಲಿ ರೈಲ್ವೆ ಸ್ಟೇಷನಿಗೆ ಹೋಗೋದು ಒಂದು ಸ್ವಲ್ಪ ಲೇಟ್ ಆಯಿತು. ಸೊ ಅವರೇ ಇಳಿಸ್ಕೊಂಡು ಎಲ್ಲದನ್ನು ಸೊ ಹೊರಗಡೆ ಬಂದಿದ್ರು. ಸೊ ಆಲ್ಮೋಸ್ಟ್ ಆಗಿ ಇವಾಗ ಇಲ್ಲಿ ನೋಡಿ ಇಷ್ಟು ಐಟಮ್. ನಾನಂತೂ 2 ದಿನ ಊಟ ಬಿಡಬೇಕು ಅಂತ ಇದ್ದೀನಿ. ಏನಂತೀರ ಅಪ್ಪಾಜಿ? ಸೊ ಇದಾದಮೇಲೆ ಇನ್ನೂ ಐಟಮ್ಸ್ಗಳಿದ್ದಾವೆ. ಇಲ್ಲಿ ನೋಡಿ ಇದು ಉದ್ದಿನೋಡೆ. ದೆನ್ ಇದು ವೆಜ್ ರೈಸಿಂದು, ಫ್ರೈಡ್ ರೈಸಿಂದು. ಓಕೆ, ಅದಾದಮೇಲೆ ಜಾಮೂನು. ಸೊ ಥ್ಯಾಂಕ್ ಯು ಸೋ ಮಚ್. ಹಾಂ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಯ ಆ್ಯಂಡ್ ಫ್ರೆಂಡ್ಸ್. ಸೊ ಇವಾಗ ಬಂದರು. ಆ್ಯಕ್ಚುಲಿ ನಾನು ಹೇಳಿರಲಿಲ್ಲ ಇದು ಅವ್ರು ಬೆಂಗಳೂರು ಹೋಗಿದ್ದಾರೆ ಅಂತ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಜಾಮೂನನ್ನು ಹಾಕಂತ ಇದ್ದೀನಿ. ಅಪ್ಪಾಜಿ ಒಂದು ಸ್ಪೂನು. ಜಾಮೂನೇ ಏನಾರು ಅನ್ನಿ. ಸೊ ಗೈಸ್ ಹೆಂಗಿದೆ? ದೆನ್ ಇಲ್ಲಿ ಉದ್ದಿನೋಡೆ ಒಂದು ತಿನ್ನೋಣ. ನಿಮಗೆ ಬೇಕಾ? ಬೋಲ್ ತಗೋಬರ್ರಿ, ನೀವು ಹಾಕೋಬರ್ರಿ, ನಾ ಹಾಕೊಡ್ತೀನಿ, ತಗೋಬರ್ರಿ. ಸೊ ಗೈಸ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರು ಹಾಕೊಂಡೆ. ಗೈಸ್ ಇವತ್ತು ಊಟ ಇಲ್ಲ, ಫುಲ್ ಇದೆ. ಬನ್ನಿ ಲೆಟ್ಸ್ ಈಟ್ ಇಟ್ ಗೈಸ್. ಸೊ ಇವಾಗ ಮಲಗಕ್ಕಂತ ಹೋಗ್ತಾ ಇದ್ದೆ. ಸೊ ಎಷ್ಟು ದೊಡ್ಡ ಜೇಡ ಸಿಕ್ಕಿದೆ ನೋಡ್ರಿ. ಸೊ ಗೈಸ್ ಲೈಟ್ ಆಫ್ ಮಾಡಿಲ್ಲ, ಎಲ್ಲ ಬೈತಾರೆ. ಸೊ ಇವಾಗ ಮಲಗುವ. 3 hours later. ಗೈಸ್, ಸೊ ಇವಾಗ ನಮ್ಮ ಅಣ್ಣನ ಕರ್ಕೊಂಡು ಹೋಗೋಕ್ಕಂತ ಬಂದೆ. ಸೊ ನಮ್ಮ ಅರಸಾಳು ರೈಲ್ವೆ ಸ್ಟೇಷನಿಗೆ. ಸೊ ಬನ್ನಿ ಲೆಟ್ಸ್ ಗೋ. ಎಷ್ಟೊತ್ತಾಗತ್ತೆ ನೋಡೋಣ. ಇವಾಗ ಬರುತ್ತೆ ಅಂದರು ಟ್ರೈನು. ಸೊ ಲೆಟ್ಸ್ ಚೆಕ್ ಇಟ್. The next day. ಗೈಸ್, ಸೊ ವೇ ಟು ಕಾಲೇಜ್. ಸೊ ನಾನು ಯಾಕೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಮುಂದೆ ಹೇಳ್ತೀನಿ. ಸೊ ಇಲ್ಲಿ ವಾಯ್ಸ್ ಕರೆಕ್ಟಾಗಿ ಬರಲ್ಲ ಗೈಸ್. ಸೊ ಇವಾಗ ಫೈನಲ್ ಆಗಿ ಕಾಲೇಜೆಲ್ಲ ಮುಗಿಸ್ಕೊಂಡು ಸೊ ಬಾಯ್ಸ್ ಎಲ್ಲ ಇವಾಗ ಹೋಗ್ತಾ ಇದೀವಿ. ಸೊ ಇಲ್ಲಿ ನಮ್ಮ ಕ್ಯಾಂಟೀನ್ ಇತ್ತು, ಅದು ಇವಾಗ ಕ್ಲೋಸ್ ಆಗಿದೆಯಂತೆ. ಸೊ ಬನ್ನಿ ಲೆಟ್ಸ್ ಗೋ. ಇವಾಗ ವಾಪಸ್ಸು ತೀರ್ಥಹಳ್ಳಿ ಕಡೆ ಹೋಗ್ತಾ ಇದ್ವಿ. ಬನ್ನಿ. ಸೊ ಇವಾಗ ಬಟ್ಟೆ ತಗೊಳಕ್ಕಂತ ಬಂದ್ವಿ. ನಮ್ಮದು ಯೂನಿಫಾರ್ಮ್ ಎಲ್ಲ ಟೈಟ್ ಆಗಿತ್ತು. ಸೊ ಕಾರ್ತಿಕಕ್ಕೆ ಬಂದಿದ್ವಿ. ಸೊ ಲೆಟ್ಸ್ ಗೋ. ಸೊ ಗೈಸ್, ನಾನೀಗ ಅಲ್ಲಿಂದ ಶಿವಮೊಗ್ಗಕ್ಕೆ ಹೊರಟಿದ್ದೀನಿ. ಸೊ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಮನೆಯವರೆಲ್ಲ ಅಲ್ಲೇ ಇದ್ರಂತೆ. ದೆನ್ ಇವಾಗ ನನಗೆ ಅಲ್ಲಿ ವಾಯ್ಸ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಸೊ ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಅಷ್ಟು ಕ್ಲಿಯರಾಗಿ ಕೇಳಿಸಲ್ಲ ಅಂತ. ಸೊ ಬನ್ನಿ. ಸೊ ಗೈಸ್ ಊಟ ಇಲ್ಲ. ಸೊ ಗೈಸ್ ಇವಾಗ ಫೈನಲ್ ಆಗಿ ನಾನು ಶಿವಮೊಗ್ಗಕ್ಕೆ ರೀಚ್ ಆದೆ. ಸೊ ನೋಡಿ ಎಲ್ಲ ಕುತ್ಕೊಂಡಿದ್ದಾರೆ. ಈ ಕಡೆ ನೋಡಮ್ಮ. ಸೊ ಬನ್ನಿ ಇವಾಗ ಊಟ ಮಾಡೋಣ. ಏನಿದು? ವಿಷ್ಣು ಭೋಜನಾಲಯ ಅಂತ ಶಿವಮೊಗ್ಗದಲ್ಲಿ. ಸೊ ಗಾಂಧಿ ಬಜಾರಿಂದ ಒಳಗಡೆ. ಸೊ ಬನ್ನಿ ಬ್ಯಾಟಿಂಗ್ ಮಾಡೋಣ. ಈಗ ಡೈರೆಕ್ಟು ಕಾಲೇಜಿಂದ ಬಂದು ಇವಾಗ ನೋಡ್ರಿ ಇಲ್ಲಿ ಇವಾಗ ಫಸ್ಟು ಸೂಪ್ ಕೊಟ್ಟಿದ್ದಾರಂತೆ. ಸೊ ಎಲ್ಲ ಅನ್ಲಿಮಿಟೆಡ್ ಇವ್ರದ್ದೆಲ್ಲ. ಈಗ ಆಯಿತು ಊಟ. ಸೊ ಶಿವಮೊಗ್ಗಕ್ಕೋಸ್ಕರ ಊಟಕ್ಕೋಸ್ಕರ ಶಿವಮೊಗ್ಗ ಬಂದಿದ್ದೀನಿ ಡೈರೆಕ್ಟ್ ತೀರ್ಥಹಳ್ಳಿಯಿಂದ. ಸೊ ಬನ್ನಿ ಬೇಗ ಟೇಸ್ಟ್ ಚೆನ್ನಾಗಿದೆ. ಬಂತು ನೋಡಿ ಥಾಲಿ. ಸೊ ಚಪಾತಿನೂ ಅನ್ಲಿಮಿಟೆಡ್ಡು. ಇಲ್ಲಿ ಏನೇನು ಐಟಮ್ ಇದಾವೆ ಎಲ್ಲವೂ ಅನ್ಲಿಮಿಟೆಡ್ ಅಂತೆ. ಸೊ ಬನ್ನಿ ಬ್ಯಾಟಿಂಗ್ ಮಾಡುವ.
ಒಂದ್ಸಲಿ ಚಪಾತಿ ಖಾಲಿ ಮಾಡಿ ಇದು ಮತ್ತೆ 2 ಚಪಾತಿ ಮತ್ತೆ ಹಾಕಿದ್ರು. 1 ಚಪಾತಿ ಖಾಲಿ ಮಾಡಿ ಇನ್ನೊಂದು ಚಪಾತಿ ಇದೆ. ಸೊ ಅನ್ಲಿಮಿಟೆಡಾಗಿ ಬರ್ತಾನೆ ಇದೆ. ಬನ್ನಿ ಬೇಗ ಮುಗ್ಸಕ್ಕೆ ನೋಡೋಣ. ನಂಗೆ ಆಗಲೇ 4 ಚಪಾತಿಲೇ ಹೊಟ್ಟೆ ತುಂಬ್ತಿದೆ. ಚೆನ್ನಾಗಿದೆ, ಟೇಸ್ಟ್ ಅಷ್ಟು ಚೆನ್ನಾಗಿದೆ ಪ್ರತಿಯೊಂದು. ಇದು ಪನ್ನೀರ್ ಕಡಿ, ಆಮೇಲೆ ಕಾಳ್ದೇನೋ ಇದೆ. ಸೊ ಸ್ವೀಟ್ಸು ದೆನ್ ರಾಜಸ್ಥಾನ್ ಸ್ಟೈಲ್ ಇದೆ ಆ್ಯಕ್ಚುಲಿ. ಬನ್ನಿ ಗೈಸ್, ಸೊ ಈಗ ಒಳ್ಳೆ ಒಂದು ಊಟ ಹೊಡೆದು ಸೊ ಇವಾಗ ನಾವು ಮತ್ತೆ ಗಾಂಧಿ ಬಜಾರ್ ಕಡೆ ಹೋಗ್ತಾ ಇದ್ವಿ. ಸೊ ಅಲ್ಲೆಲ್ಲ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ತಾಯಿದ್ರು. ಸೊ ಬನ್ನಿ ನೋಡಿ ಹೆಂಗಿದೆ. ಇವತ್ತೇ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಇರೋದು ಜನ. ಪ್ರತಿದಿನ ಎಷ್ಟು ಜನ ಇರ್ತಾರೆ ಅಂದರೆ ಊಟ ಆಯಿತು. ನಾನೊಂದು 4 ಸಲ ಚಪಾತಿ ಹಾಕ್ಸ್ಕೊಂಡೆ, ಅದಾದ್ಮೇಲೆ ಸಿಂಗಲ್ ಸಲ ರೈಸ್ ಹಾಕ್ಸ್ಕೊಂಡೆ. ಖತಮ್ ಆಗೋಗಿದೆ. ಸೊ ಬನ್ನಿ. ಸೊ ಇವಾಗೆಲ್ಲ ಸ್ಯಾರೀಸ್ ತೊಗೊಳಕ್ಕೆ ಬಂದಿದ್ದಾರೆ. ಸೊ ನನಗಂತೂ ಹೊಟ್ಟೆ ಫುಲ್ಲಾಗಿ ಒಂದು ಕಡೆ ಕುತ್ಕೊಂಡ್ಬಿಟ್ಟಿದ್ದೀನಿ. ನೋಡೋಣ ಇನ್ನೂ ಎಷ್ಟೊತ್ತಾಗತ್ತೆ ಅಂತ. ಇವಾಗ ಬ್ಯಾಡ್ದಿತ್ತ ಅಂತ ನಿಜ, ಇಲ್ಲಿ ಬ್ಯಾಡ್ದಿತ್ತ ಅಂತ ಮಕ ಯಾಕೆ ಹಂಗೆ ಮಾಡ್ಕೊಂಡು ಗೈಸ್. ಸೊ ಇವಾಗ ನಾನು ಕಾರ್ಕಿನ ಇಸ್ಕೊಂಡು ಸೊ ವಾಪಸ್ಸು ಪಾರ್ಕಿಂಗ್ ಲಾಟಿಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೇ ನೋಡಿ, ಇಲ್ಲೇ ಎದುರುಗಡೆ ಇದೆಯಲ್ಲ ಅದೇ ಪಾರ್ಕಿಂಗ್ ಲಾಟು. ಸೊ ಬನ್ನಿ 6 ನೀರು ಆಮೇಲೆ ರೌಂಡ್ ಹಾಕಿರೋದು 6 ಮಾಡ್ತೀವಿ. 6 ಬರಲ್ಲ. ಮಾಡ್ಕೊಳ್ಳಿ. ಸೊ ಗೈಸ್ ಫೈನಲಿ ಒಂದು 7,000 ಹತ್ತತ್ರ ಬಿಲ್ ಮಾಡಿಕೊಂಡು ಟ್ರೆಂಡ್ಸಲ್ಲಿ. ಸೊ ಇವಾಗ ಹೊರಟಿದ್ದೀವಿ. ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಫೈನಲಿ ಸೊ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ಶಿವಮೊಗ್ಗದಿಂದ ಇವಾಗ ಹೊರಟ್ವಿ. ಸೊ ಮಧ್ಯಾಹ್ನ ಊಟ ಮಾಡಿದ್ದೆ ಏನೋ ಕರಗಿರಲಿಲ್ಲ ಅಂತ ಹೇಳಿ ಈಗಾಗಲೇ ಟೈಮು 9 ಗಂಟೆ ಆಗ್ತಾ ಬಂತು. ಸೊ ಏನೋ ತಿನ್ನಕ್ಕೆ ಹೋಗಿಲ್ಲ. ಸೊ ಬನ್ನಿ ಲೆಟ್ಸ್ ಗೋ. ಇವಾಗ ನೋಡಿ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ, ದೊಡ್ಡಮ್ಮ ಇಲ್ಲಿ ಕೂತ್ಕೊಂಡಿದ್ದಾರೆ, ಡಾಲಿ ಅಕ್ಕ ಇಲ್ಲೇ ಇದ್ದಾರೆ, ನಮ್ಮ ಲಿಖಿತ್ ಅವರು ಮುನ್ಗಡೆ ಇದ್ದಾರೆ. ಸೊ ಬನ್ನಿ ಲೆಟ್ಸ್ ಗೋ. ಇವಾಗ ಡೈರೆಕ್ಟಾಗಿ ಮನೆಗೆ ಹೋಗಿ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಜ್ಜಿ ಒಬ್ರು ಇದ್ದಾರೆ, ಕೋಡ್ರಮ್ಮ ಅಂತ. ಸೊ ಬನ್ನಿ ಹೋಗಿ ಅವ್ರನ್ನ ಭೇಟಿ ಮಾಡೋಣ. ಇವಾಗ ಎಲ್ಲ ಶಾಪಿಂಗ್ ಮಾಡಿರೋದೆಲ್ಲ ಅಪ್ಪಾಜಿಗೆ ಒಂದ್ಸಲಿ ತೋರಿಸಿ. ಸೊ ನಾನು ಈಗ ಫುಲ್ಲು ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕು. ಸೊ ಬನ್ನಿ ನೋಡೋಣ ಏನೇನು ಊಟ ಮಾಡಿದ್ದಾರೆ ಅಂತ, ಏನೇನು ಅಡುಗೆ ಮಾಡಿದ್ದಾರೆ ಅಂತ. ಸೊ ಕಿಚನ್ನಿಗೆ ಬಂದೆ, ಜಸ್ಟ್ ಎಂಟ್ರಿ. ಸೊ ಎಲ್ಲ ಖಾಲಿ ಇದೆ. ಮೀನು ಫ್ರೈ ರೆಡಿ ಇದೆ, ರೆಡಿ ಇಲ್ಲ ಮಾಡ್ಕೋಬೇಕು. ಲೆಗ್ ಪೀಸ್ ಇದೆ ಮುಂದೆ ಅದು. ಸೊ ಬನ್ನಿ ಲೆಟ್ಸ್ ಗೋ. ಇವಾಗ ಮತ್ತೆ ಮಲಗಿ ಮತ್ತೆ ನಾಳೆ ಕಾಲೇಜ್ ಕಡೆ ಹೋಗಬೇಕು. ಸೊ ಬನ್ನಿ ಇವಾಗ ಎಲ್ಲರೂ ಊಟಕ್ಕೆ ಮಾಡಿ ಊಟ ಮಾಡೋಣ. ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ನೋಡಿ. ಸೊ ಮುಂದಿನ ವೀಡಿಯೋಗೆ ಬನ್ನಿ ಅಂತ, ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.